ಒಂದು ಪರ್ಫೆಕ್ಟ್ ಸ್ಟ್ರಾಟಜಿ, ಒಂದು ಕಾನ್ಫಿಡೆಂಟ್ ಎಂಟ್ರಿ, ಮತ್ತೆ ಕೊನೆಗೆ ಆಗೋದು ಬೂಮ್. ವೆಲ್ಕಮ್ ಬ್ಯಾಕ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ನೀವು ನೋಡ್ತಿದ್ದೀರಾ ಸೆನ್ಸೆಕ್ಸ್ 82,500 ಕಾಲ್ ಎಂಟ್ರಿ. ಆಸ್ ಪರ್ ಸ್ಟ್ರಾಟಜಿ ಎಂಟ್ರಿ ಸಿಕ್ಕಿತ್ತು. 13 ಪಾಯಿಂಟ್ಸ್ ಇದೆ ಸ್ಟಾಪ್ ಪ್ಲಸ್, 127 ಪಾಯಿಂಟ್ಸ್ ಇದೆ ರಿವಾರ್ಡ್. ಆಲ್ಮೋಸ್ಟ್ 1:9 ಇದೆ ರಿಸ್ಕ್ ರಿವಾರ್ಡ್ ರೇಷಿಯೋ. ಸೊ ಕೊನೆಗೆ ಏನಾಗಿದೆ ಅಂತ ನೋಡಿ. ಸೊ ಒಂದೇ ಹೇಳ್ತೀನಿ ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂಡ್ ಸೈಕಾಲಜಿ ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ನೋಡಿ, ಸೊ ಇಲ್ಲಿ ಅಕ್ಕಪಕ್ಕ ಕ್ಯಾಂಡಲ್ಸ್ ಬರ್ತಾ ಇದಾವೆ. ಆಲ್ಮೋಸ್ಟ್ 2 ಅವರ್ಸ್ ವೈಟ್ ಮಾಡ್ತಾನೆ ಇದ್ದೀನಿ, ಆದ್ರೂ ಸಹ ಟಾರ್ಗೆಟ್ಗೆ ಹೋಗಿಲ್ಲ. ಸೊ ಟಾರ್ಗೆಟ್ ಕೊನೆಗೆ ಬುಕ್ ಮಾಡಿದ್ದೀನಿ. ಎಷ್ಟು ಬುಕ್ ಮಾಡಿದ್ದೀನಿ ಅಂತ ಫುಲ್ ವಿಡಿಯೋ ನೋಡಿ. ಸೊ ಸುಮಾರು ಜನರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಟ್ರೇಡ್ಸ್ ಹಿಂದೆ ಹೋಗ್ತಾ ಇರ್ತಾರೆ. ಆ ರೀತಿ ಹೋಗ್ಬಾರ್ದು, ಟ್ರೇಡ್ಸ್ ಹಿಂದೆ ಹೋಗ್ಬಾರ್ದು. ಒಬ್ಬ ಪ್ರೋ ಟ್ರೇಡರ್ ರಿಸ್ಕ್ ನ ಕಂಟ್ರೋಲ್ ಮಾಡ್ತಾರೆ. ಯಾವಾಗ ರಿಸ್ಕ್ ನ ನೀವು ಕಂಟ್ರೋಲ್ ಮಾಡ್ತೀರಾ, ಆಟೋಮೆಟಿಕ್ ಆಗಿ ಪ್ರಾಫಿಟ್ಸ್ ನಿಮ್ ಹಿಂದೆ ಬರ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಲೈಫ್ ಲಾಂಗ್ ಯೂಸ್ ಆಗೋ ಒಂದು ಸೆಂಟೆನ್ಸ್ ಹೇಳ್ತಿರೋದು. ಯಾವಾಗೂ ಟ್ರೇಡ್ ಹಿಂದೆ ಹೋಗಬಾರ್ದು ಅಂಡ್ ಪರ್ಫೆಕ್ಟ್ ಸ್ಟ್ರಾಟಜಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ ಒಂದು ಸ್ಟ್ರಾಟಜಿಯಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿರಬೇಕು. ಅವಾಗ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಸಿಗತ್ತೆ. ಸೊ ಈಗ ನೀವು ನೋಡಿ, ಆಲ್ಮೋಸ್ಟ್ 1.5 ಅವರ್ ಆಗ್ತಿದೆ. ಇವಾಗ ಬ್ರೇಕ್ಔಟ್ ಆಯ್ತು ಈ ಒಂದು ಕ್ಯಾಂಡಲ್. ಸೊ ಬ್ರೇಕ್ಔಟ್ ಆಗ್ಬಿಟ್ಟು ಒಂದು ಅಪ್ಸೈಡ್ ಮೊಮೆಂಟಮ್ ಬರುತ್ತೆ. ಸೊ ವೇಟ್ ಮಾಡ್ತಾನೆ ಇದ್ದೆ ನೋಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಒಂದು ರೆಡ್ ಕಲರ್ ಕ್ಯಾಂಡಲ್ ನೋಡಿಕೊಂಡು ಸುಮಾರು ಜನರು ಖಂಡಿತ ಎಕ್ಸಿಟ್ ಆಗ್ತಾರೆ, ಪ್ರಾಫಿಟ್ ಸಾಕು ಅಂತ. ಸೊ ಆದ್ರೆ ಮತ್ತೆ ಅಪ್ಸೈಡ್ ಹೋಗುತ್ತೆ. ಅಪ್ಸೈಡ್ ಹೋಗೋ ಪ್ರಾಫಿಟ್ ಯಾರಿಗೆ ಕೊಡ್ತೀರಾ ಹೇಳಿ? ಸೊ ಅದಕ್ಕೆ ಹೇಳೋದು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಪ್ಯೂರ್ಲಿ ಸೈಕಾಲಜಿಕಲ್ ಗೇಮ್. ಸೊ 10% ಇರೋದು ಅಷ್ಟೇ ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಟೋಟಲ್ ಎಲ್ಲ ಇರೋದು ನಿಮಗೆ ಸೊ ಈ ಒಂದು ಸೈಕಾಲಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡಿ, ಸುಮಾರು ಜನರು ಅಲ್ಲೇ ಎಕ್ಸಿಟ್ ಆಗಿರ್ತಾರೆ. ಆದ್ರೆ ನಾನು ವೇಟ್ ಮಾಡಿದ್ದೀನಿ. ನೀವು ನೋಡಬಹುದು, ಸೆಲ್ ಲಿಮಿಟ್ ಅಲ್ಲಿ ಆರ್ಡರ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ 2.5 ಅವರ್ ಆಗ್ತಿದೆ. ಇವನ್ ಈಗ ನೀವು ನೋಡಬಹುದು, ಆಲ್ಮೋಸ್ಟ್ ಟಾರ್ಗೆಟ್ ಹತ್ರ ಹೋಯ್ತು, ಆದ್ರೂ ಸಹ ನಾನು ಎಕ್ಸಿಟ್ ಆಗಿಲ್ಲ. ನೀವು ನೋಡಬಹುದು, ಕೊನೆಗೆ ಇದು ಆಲ್ಮೋಸ್ಟ್ ಟಾರ್ಗೆಟ್ ಹತ್ರ ಇದೆ. ಸೊ ಇದೇ ರೀತಿ ನಿಮ್ಗೂ ಸಹ ಹೇಳ್ಕೊಡ್ತೀವಿ. 1 ವರ್ಷ ಇರುತ್ತೆ ಕ್ಲಾಸಸ್. ಸೊ ಕೊನೆಗೆ 3 o'clock ಆಗ್ತಾ ಇತ್ತು. ಈ ಸ್ವಿಂಗ್ ಲೋ ಏನಿದೆ, ಆ ಸ್ವಿಂಗ್ ಲೋಗೆ ನಾನು ಸ್ಟಾಪ್ ಲಾಸ್ ನ ಟ್ರೈಲ್ ಮಾಡಿದ್ದೆ. ಸೊ ಕೊನೆಗೆ ಈ ಒಂದು ಟ್ರೇಡ್ ಎಕ್ಸಿಟ್ ಆಯ್ತು. ಸೊ ನೀವು ಸಹ ಇದೇ ರೀತಿ ಜಾಯಿನ್ ಆಗ್ಬೇಕು ಅಂತಂದ್ರೆ ಕ್ಲಾಸಸ್ಗೆ 1 ವರ್ಷ ಹೇಳ್ಕೊಡ್ತೀವಿ. ಕಾಣಿಸೋ ನಂಬರ್ಗೆ ಕರೆ ಮಾಡಿ, ಕ್ಲಾಸ್ ಅಲ್ಲಿ ಸಿಗೋಣ.